ಬೆಳಗಾವಿಯಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ನವರಿಗೆ. ತಾವೇ ಹೇಳ್ತೀವಿ ಸರ್, ಪೊಲೀಸ್ ನಿರ್ವಹಣೆ ಸರಿಯಾಗಿಲ್ಲ ಅಂತೇಳಿ ಇದೇ ಕೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದೆ. ನೋಡಿ, ಘಟನೆತಿ ಆಗಿ ಹೋಗಿದೆ. ಈಗ ಅದನ್ನು ಮತ್ತೆ ಮುಂದುವರಿಸೋರಾಗೇನು ಅರ್ಥ ಇಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತು ಅದನ್ನು ಮುಂದುವರಿಸಿ ಮತ್ತೆ ಅದನ್ನು ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಸೊ ಇಂಥ ಘಟನೆಗಳಿದೇನು ಹೊಸದಲ್ಲ, 100,000 ಉದಾಹರಣೆಗಳಿದಾವೆ. ಪಾರ್ಲಿಮೆಂಟ್ನಲ್ಲಿ ಆಗಿದೆ, ನಮ್ಮಲ್ಲಿ ಆಗಿದೆ. ಸಾಕಷ್ಟು ಕೈಗಟ್ಟೆ ಆದರೂ ಕೂಡ ಅದು ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಆಗಿದೆ, ಅಲ್ಲಿ ಹೋಗಿದೆ, ನಮ್ಮ ಹಕ್ಕು ಮತ್ತು ಕಮಿಟಿಗೆ ಹೋಗಿದೆ. ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ. ಈಗ ಸಾರ್ವಜನಿಕವಾಗಿ ಇದನ್ನು ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ. ಠಾಣೆಯಿಂದ ಠಾಣೆಗೆ ರಾತ್ರಿ ಅಡ್ಡಾಡಿಸಿದ್ರು ಬೆಳಗಾವಿ ಜಿಲ್ಲಾ ಪೊಲೀಸರು. ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಸಂಚಲನ ಪೊಲೀಸರು ಸಿದ್ದರಾಮಯ್ಯವರು ಆರೋಪ ಮಾಡಿದ್ದಾರೆ. ರಾತ್ರಿ ಆಪರೇಷನ್ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸರಿಗೆ ಏನು ಅಪ್ಡೇಟನ್ನು ಕೊಡೋಕ್ಕೆ ಎನ್ಕೌಂಟ್ರ್ ಮಾಡೋ ಪ್ರಶ್ನೆ ಬರೋಂಗಿಲ್ಲ. ಅವರು ಶಾಸಕರು ಇದೇನು ಬೇರೆ ದೇಶಲ್ಲಿದು. ಆದರೆ ಅವ್ರನ್ನ ಆ ಥರ ಮಾಡಲಿಕ್ಕೆ ಅಂದರೆ ಅವರು ಎಲ್ಲ ಕಡೆ ಬರ್ತಾಯಿದ್ರು. ಅವ್ರು BJP ಕಾರ್ಯಕರ್ತರು MLAಗಳು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಖಾನಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡಬೇಕಂತಲ್ಲ. ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು, ಪೊಲೀಸರನ್ನು ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ.